ಒಳಗೆ ಕುಜನರು ಹೊರಗೆ ಧರಣಿ ಒಳೆಯ ಮಾನ್ಯರು, ಛತ್ರ ಚಮರದ ನೆಳಲು ಕೂಳರಿಗಾತಪದ ಬಲು ಬೇಗೆ ಬುಧ ಜನಕ್ಕೆ. ಒಳಗೆ ರಾಜದ್ರೋಹಿಗಳು ಹೊರ ವಲಯದಲ್ಲಿ ಪತಿ ಕಾರ್ಯನಿಷ್ಠರು, ಬಳಸಿಹುದು ನೃಪಚರಿತ ನಿನ್ನಂತಸ್ಥವೇನೆಂದ. ಕೂಳರೊಡನೆ ವಿನೋದ ಭಂಡರೊಳಾಳಿ ಸ್ವಾಮಿ ದ್ರೋಹರೊಡನೆ ಸಮೇಳ ನಂಬುಗೆ ಡಂಭರೊಡನೆ ವಿಕಾರಿಯೊಡನಾಟ. ಸೂಳೆಯರು ಸಮಜೀವಿಗಳು ಕುಲಬಾಲಕಿಯ ರೋಗಡಿಕೆಯವರು, ನೃಪಾಲ ಜನಕಿದು ಸಹಜ ನಿನ್ನಂತಸ್ಥವೇನೆಂದ. ಆರು ಗುಣದೊಳು ಪಾಯ ನಾಲ್ವರೊಳ್ ಏರಿಹುದೆ ಮನ ರಾಜಧರ್ಮದ, ಮೂರು ವರ್ಗದೊಳ್ ಎಚ್ಚರುಂಟೇ ನಯವಿಧಾನದಲ್ಲಿ. ಮೂರು ಶಕ್ತಿಗಳೊಳಗೆ ಮನ ಬೇರೂರಿಹುದೆ ಸಪ್ತಾಂಗದಲ್ಲಿ, ಮೈದೋರಿ ಹೈ ಬೇಸರೆಯಲೆ ಭೂಪಾಲ ನೀನೆಂದ. ಪ್ರಜೆಗಳನುರಾಗಿಗಳ ಸುಭಟೌ ರಜಕ್ಕೆ ಜೀವಿತ ಸಂಧಿಹುದೆವರ, ಸುಜನರಿಗೆ ಸಂತೋಷವೇ ಮಧುರೋಕ್ತಿ ರಚನೆಯಲಿ. ವಿಜಯ ಭೀಮರು ಯಮಳರಿವರಗ್ರಜರಾಳ್ ಅನುಜರಿ ಭಿನ್ನರೇ ಗಜ ಬಜಿಕೆಯಂಥಪುರದೊಳಿಲ್ಲಲೆ ರಾಯ ಕೇಳೆಂದ. ವಿಹಿತ ಕಾಲದ ಮೇಲೆ ಸಂಧಿಯ ನಹಿತರೊಳು, ವಿರಚಿಸುವ ಮೇಣ್ವಿಗ್ರಹದ ಕಾಲಕ್ಕೆ ವಿಗಡಿಸುವುದೆಂಬರ ಸುನೀತಿಯಲಿ. ವಿಹಿತವೇ ಮತಿ ವೈರಿ ರಾಯರ ವಿಹರಣವನವರಾಳು, ಕುದುರೆಯ ಬಹಳತೆಯ ನಲ್ಪತೆಯ ನರಿವೈರಾಯ ನೀನೆಂದ. ಒಂದರಾಯಕ್ಕೆ ಬೀಯ ಸರಿ ಮತ್ತೊಂದು ಕಡೆಯಲಿ, ಹೀನ ಫಲವಿನ್ನೊಂದು ಕಾರ್ಯದುಪೇಕ್ಷತೆಗೆ ಮೊದಲಿಲ್ಲ ಕಡೆಯಿಲ್ಲ. ಒಂದು ದುರ್ಘಟ ದೈವ ಸಾಧಿತ ಒಂದು ಶಂಕಿತ ಫಲವೆನಿಪ್ಪವ, ಹಿಂದುಗಳ ವೈ ಮಂತ್ರದಲ್ಲಿ ಭೂಪಾಲ ಕೇಳೆಂದ. ನೆನೆದ ಮಂತ್ರವ ನಿನ್ನೊಳಾಲೋಚನೆಯ ನಿಶ್ಚಯವಿಲ್ಲದಿರಲೊಬ್ಬನಲಿ, ಮೇಣಲ ಬರಲಿ ಜಡರಲಿ ಮತಿವಿಹೀನರಲಿ, ಮನ ಬರಡರಲಿ ಸಲೆ ವಿಧಾವಂತನಲಿ, ಮಂತ್ರಾಲೋಚನೆಯ ಸಂಜನಿಸಿ ಹರಹಿನೊಳಳಿಯಲೆ ಭೂಪಾಲ ಕೇಳೆಂದ. ಕಿರಿದುಪೇಕ್ಷೆಯ ಬಹಳ ಫಲವನು ಹೊರೆವುದಿದು ಮೇಣಲ್ಪ ಭೇದಕ್ಕೆ, ಮುರಿವುದಿದು ವಿಕ್ರಮಕ್ಕೆ ವಶವಿದು ನೀತಿ ಸಾಧ್ಯವಿದು. ಹರಿವುದಿದು ನಯ ಶಕ್ತಿಗೆಂಬುದನರಿದು ನಡೆ ವೈರಾಜ ಧರ್ಮದ, ಹೊರಿಗೆಯನು ಮರೆದಿರೆಯಲೇ ಭೂಪಾಲ ಕೇಳೆಂದ. ಅಂತರಂಗದಲ್ಲಿ ದುರ್ಜನರು, ಹೊರಗೆ ಲೋಕದಿಂದ ಮನ್ನಣೆ ಪಡೆಯುವವರು, ಅವರ ರಾಜ್ಯದಲ್ಲಿ ಸಜ್ಜನರು ವಿದ್ವಾಂಸರು ಬಿಸಿಲ ಬೇಗೆಯಲ್ಲಿ ನಮೆಯುತ್ತಾರೆ. ನೀಚರಿಗೆ ಕೊಡೆಯ ನೆರಳಿನ ರಕ್ಷಣೆ, ಇದು ರಾಜರ ಸ್ಥಿತಿಯಾದರೆ ಪರಿವಾರದವರು ಎಂತಹವರು ಎಂದರೆ, ಹೊರಗೆ ಒಡೆಯನ ಕೆಲಸದಲ್ಲಿ ನಿಷ್ಠೆಯುಳ್ಳವರು, ಒಳಗೆ ರಾಜದ್ರೋಹಿಗಳು. ರಾಜಕಾರ್ಯದ ಹಣೆಯ ಬರಹ ಹೀಗೆ. ನಿನ್ನ ಒಳ ಮನಸ್ಸು ಇದಕ್ಕೆ ಏನನ್ನುತ್ತದೆ? ನೀಚರೊಡನೆ ವಿನೋದ, ನಾಚಿಕೆಗೆಟ್ಟ ನಡತೆಯವರಲ್ಲಿ ಪ್ರೀತಿ, ಸ್ವಾಮಿದ್ರೋಹಿಗಳೊಡನೆ ಹೊಂದಾಣಿಕೆ, ಡಂಭಾಚಾರಿಗಳಲ್ಲಿ ನಂಬಿಕೆ, ದುರ್ನಡತೆಯವರ ಸ್ನೇಹ, ವೇಶ್ಯೆಯರು ಸರಿಸಮಾನರು, ಕುಲಸ್ತ್ರೀಯರಾದ ಪತ್ನಿಯರನ್ನು ಕಂಡರೆ ಓಕರಿಕೆ, ಇದು ರಾಜರ ನಡತೆ. ನೀನು ಹೇಗೆ ನಡೆಯುವೆ? ಸಂಧಿ, ವಿಗ್ರಹ, ಯಾನ, ಸ್ಥಾನ, ಸಂಶಯ, ದೈಧೀಭಾವಗಳೆಂಬ 6 ಗುಣಗಳನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗಿಸುವ ರೀತಿ, ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಮಗ್ನವಾಗಿರುವ ಮನಸ್ಸು, ಧರ್ಮಾರ್ಥ ಕಾಮಗಳನ್ನು ಸರಿಯಾಗಿ ಗಳಿಸಿ ಬಳಸುವ ವಿವೇಕ, 3 ಶಕ್ತಿಗಳನ್ನು ಬಳಸುವ ರೀತಿ, ಸ್ವಾಮಿ, ಅಮಾತ್ಯ, ಜನಪದ, ದುರ್ಗ, ಕೋಶ, ಸೈನ್ಯ, ಮಿತ್ರರೆಂಬ ಸಪ್ತಾಂಗಗಳಲ್ಲಿ ಬೇಸರಿಸದ ಧೃತಿ ನಿನಗುಂಟೆ? ನಿನ್ನನ್ನು ಪ್ರಜೆಗಳು ಪ್ರೀತಿಸುವರೆ? ಸೈನಿಕರ ಸಂಬಳಗಳನ್ನು ಕೊಟ್ಟಿರುವೆಯಾ? ಸಜ್ಜನರನ್ನು ಮಧುರವಾದ ವಚನಗಳಿಂದ ಮಾತಾಡಿಸಿ ಸಂತೋಷಪಡಿಸುವೆಯಾ? ಭೀಮಾರ್ಜುನ ನಕಲ ಸಹದೇವರರು ಪರಸ್ಪರರಲ್ಲಿಯೂ ನಿನ್ನಲ್ಲಿಯೂ ಭೇದವಿಲ್ಲದೆ ಒಂದಾಗಿರುವರೆ? ಅಂತಃಪುರದಲ್ಲಿ ಅಂತಃಕಲಹ ಇಲ್ಲ ತಾನೆ?
ಧರ್ಮಜ, ಇದಕ್ಕೆಲ್ಲ ಉತ್ತರಿಸು. ಶತ್ರುಗಳೊಡನೆ ಸರಿಯಾದ ಕಾಲದಲ್ಲಿ ಸಂಧಿ ಮಾಡಿಕೊಳ್ಳಬೇಕು. ಯುದ್ಧ ಬದಗಿದರೆ ಅವರನ್ನು ದಂಡಿಸಬೇಕು. ಇದು ರಾಜನೀತಿ. ಇದನ್ನು ಅನುಸರಿಸುವೆ ತಾನೆ? ಶತ್ರುಗಳ ಚಲನವಲನ, ಅವರ ಸೈನ್ಯದ ಬಲಾಬಲಗಳನ್ನು ನೀನು ಅರಿತಿರುವೆ ತಾನೆ? ಒಂದು ಕಾರ್ಯದಲ್ಲಿ ಆಗುವ ವ್ಯಯಕ್ಕೂ ಬರುವ ಫಲಕ್ಕೂ ಸರಿಸಮ, ಇನ್ನೊಂದರಲ್ಲಿ ಬಹಳ ಅಲ್ಪ ಫಲ. ಇನ್ನೊಂದು ಕಾರ್ಯವನ್ನು ಮಾಡುವ ಬಗೆಗೆ ಕೊನೆ ಮೊದಲಿಲ್ಲದ ತಿರಸ್ಕಾರ, ಕಡೆಗಣಿಸುವಿಕೆ. ಒಂದು ಕಾರ್ಯವು ಆಗುವುದು ಬಹುಕಷ್ಟ ಸಾಧ್ಯ, ಇನ್ನೊಂದು ದೈವ ಸಹಾಯವಿದ್ದರೆ ಆಗಬಹುದಾದದ್ದು, ಮತ್ತೊಂದರ ಫಲ ಬರುವುದೇ ಅನುಮಾನ. ಇವೆಲ್ಲವನ್ನೂ ಕೈಬಿಡುವೆ ತಾನೆ? ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಅದನ್ನು ಕುರಿತು ಏನು ಮಾಡಬೇಕೆಂಬ ನಿಶ್ಚಯ ನಿನಗಿಲ್ಲ. ಆಗ ಬೇರೊಬ್ಬನಲ್ಲೋ, ಹಲವರಲ್ಲೋ, ಜಡ ಸ್ವಭಾವದವನಲ್ಲೋ, ಮತಿಯಿಲ್ಲದವನಲ್ಲೋ, ಬರಡು ಮನಸ್ಸಿನವನಲ್ಲೋ, ಸೇವಕರಲ್ಲೋ ಬಾಯಿ ಬಿಟ್ಟು ಮಂತ್ರಾಲೋಚನೆಯನ್ನು ಹಲವು ಕಡೆ ಹರಡಿ ಹಾಳು ಮಾಡಿಕೊಳ್ಳುವುದಿಲ್ಲ ತಾನೆ? ಒಂದು ಕೆಲಸವನ್ನು ಕಡೆಗಣಿಸುವುದನ್ನು ಬಿಟ್ಟು ಮಾಡಿದರೆ ಬಹಳ ಫಲ ಸಿಗುತ್ತದೆ. ಸ್ವಲ್ಪ ಭೇದೋಪಾಯದಿಂದ ಈ ಕೆಲಸ ಆಗುತ್ತದೆ. ಇದನ್ನು ಪರಾಕ್ರಮದಿಂದ ಸಾಧಿಸಬಹುದು. ನೀತಿಯಿಂದ ಇದು ಸಾಧ್ಯ. ರಾಜತಂತ್ರದಿಂದ ಈ ಕೆಲಸ ಆಗುತ್ತದೆ ಎನ್ನುವುದನ್ನರಿತು ರಾಜಧರ್ಮದ ಹೊಣೆಯನ್ನು ನೀನು ಕಡೆಗಣಿಸುತ್ತಿಲ್ಲ ತಾನೆ ಎಂದು ನಾರದರು ಕೇಳಿದರು.